ಬಿಸಿಲಲ್ಲಿರುವ ಎಲ್ಲರ ಕ್ಷಮೆ ಯಾಚಿಸುತ್ತಾ ಎಲ್ಲ ಆಯೋಜಕರನ್ನು, ಸಹಭಾಗಿಗಳನ್ನು, ಅನ್ನದಾತರನ್ನು ಕೈ ಮುಗಿದು ನಮಿಸುತ್ತಾ ಒಂದೆರಡು ಮಾತು. ಪಾಲಡ್ಕ ಕಡಂದಲೆ 400/220 kV ಹೈ ಟೆನ್ಷನ್ ವಿದ್ಯುತ್ ಪ್ರಸರಣ ಮಾರ್ಗ. ಈ ಯೋಜನೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 200 ಕುಟುಂಬಗಳು ಪ್ರಸ್ತಾವಿತ ಸಬ್ಸ್ಟೇಷನ್ಗೆ ಕಡಂದಲೆ ಗ್ರಾಮದ ಸರ್ವೆ ನಂಬರ್ 308ರಲ್ಲಿ ನೀಡಿದ 27 ಎಕರೆ ಕಾಡು, ಅದರಲ್ಲಿರುವ 2229 ಕಾಡು ಮರಗಳು, ಅನ್ನದಾತರ ವಿವಿಧ ರೀತಿಯ ಕೃಷಿ ಇರುವ 250 ಎಕರೆ ಕೃಷಿ ಜಮೀನು, ಸುಮಾರು 5,000ದಷ್ಟು ಅಡಿಕೆ ತೆಂಗಿನ ಮರಗಳು, ಅಸಂಖ್ಯಾತ ಕರಿಮೆಣಸು, ಬಾಳೆ, ಮಾವು, ಹಲಸು, ಸಾಗುವಾನಿ ಮರಗಳು, ನೆನಪಿಸಲು ಲೆಕ್ಕ ಮಾಡಲು ಸಾಧ್ಯವಾಗದಂತಹ ನಮಗೆ ಕೃಷಿಗೆ ಪೂರಕವಾದ ಜೀವ ಜಂತುಗಳು, ಮೇವಿನ ಬೆಳೆಗಳು, ಅಪರೂಪದ ಗಿಡಮೂಲಿಕೆಗಳು ನೇರವಾಗಿ ನಾಶವಾಗ್ತವೆ. ಇದರೊಟ್ಟಿಗೆ ಶಾಂಭವಿ ಉಪನದಿಯಲ್ಲಿ ಜಲಕ್ಷಾಮ, 237 5 ಸೆನ್ಸಿನ ಮನೆಗಳಿಗೆ ಅತಿಯಾದ ಬಿಸಿ, ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ, ಬೆಳೆ ನಾಶ, ಅನಾರೋಗ್ಯ ಸಮಸ್ಯೆಗಳು, ಮುಂದೆ ಅನೇಕ ದುಷ್ಪರಿಣಾಮಗಳನ್ನು ನಾವು ಅನುಭವಿಸುವ ಸಾಧ್ಯತೆ ಇದೆ. ರೈತರಿಗೆ ಈಗಾಗಲೇ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನ ವೈಪರೀತ್ಯದ ಜೊತೆ ಹೊಸತೊಂದು ಸೇರ್ಪಡೆಯಾಗಿದೆ. KPTCL ಕಿರಿಕಿರಿ, ಅದು ಟವರ್ನ ಕಿರಿಕಿರಿ. ನಾವು ಅನ್ನದಾತರು ಮಿತ್ರರೇ, ನಮ್ಮ ಹುಟ್ಟದ್ದೇ ಈ ಮಣ್ಣಲ್ಲಿ, ನಮ್ಮ ಒಡನಾಟ ಸೆಣಸಾಟ ಇರುವುದು ಮಣ್ಣಿನೊಂದಿಗೆ. ನಾವು ಮುಂದೆ ಕಣ್ಣು ಮುಚ್ಚಿದಾಗಲೂ ಹಾಕೋದು ಮಣ್ಣೆ. ಈ ಮಣ್ಣಿನೊಟ್ಟಿಗೆ ಈ ಮಣ್ಣೆ ನಮಗೆ 3 ಸಲ ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ಮಣ್ಣನ್ನು ರಕ್ಷಿಸಲಿಕ್ಕೆ ನಮ್ಮ ಹಿರಿಯರಿಂದ ಪೋಷಿಸಿಕೊಂಡು ಬಂದಿದ್ದಾರೆ, ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ. ಅಂತ ಸತ್ವಯುತವಾದ ಅನ್ನ ಕೊಟ್ಟ, ಉಡಲು ಬಟ್ಟೆ ಕೊಟ್ಟ, ಅಗತ್ಯ ಅಕ್ಷರಾಭ್ಯಾಸ ಕೊಟ್ಟ, ಹಬ್ಬ, ಜಾತ್ರೆ, ಸಾಂತ್ಮಾರಿ, ಕೋಲಸ್ ನೇಮಗಳ ಹೆಸರಲ್ಲಿ ಅನ್ನದಾನ ಮಾಡಲಿಕ್ಕೆ ಕೊಟ್ಟ, ಕೃಷಿ ಕಾರ್ಮಿಕನಿಗೂ ನಿರಂತರ ಉದ್ಯೋಗ ಕೊಟ್ಟು ಮಾನವೀಯತೆ ಮೆರೆದದ್ದು ಈ ಮಣ್ಣು. ಈವರೆಗೆ ಬೆಳಿಗ್ಗೆ ಎದ್ದು ನಾವೆಲ್ಲರೂ ನಾವು ನಂಬಿದ ದೈವ ದೇವರುಗಳಿಗೆ ನಮಸ್ಕರಿಸ್ತಾ ಇದ್ದೆವು. ಆನಂತರ ನಮ್ಮ ದಿನಚರ್ಯ ಆರಂಭ ಆಗ್ತಾ ಇತ್ತು. ಮುಂದೆ ನಮ್ಮ ಕಣ್ಣೆದುರಿಗಿದ್ದ ಟವರ್, KPTCL UKTL ಟವರ್ಗೆ ನಾವು ನಮಸ್ಕರಿಸಿ ದಿನಚರ್ಯ ಆರಂಭಿಸಬೇಕಾದ ಅನಿವಾರ್ಯತೆ ಇವತ್ತು ತಂದೊಡ್ಡಿದ್ದಾರೆ. ನಮಗೆಲ್ಲರಿಗೂ ಇಂದು ಉಳಿದಿರುವುದು ಅರ್ಧ ಎಕರೆ, 1 ಎಕರೆ, 2 ಎಕರೆ ತುಂಡು ಭೂಮಿ. ಭತ್ತದ ಜೊತೆ ಅಡಿಕೆ, ತೆಂಗು ಸಾಲ ಮಾಡಿ ಬೆಳೆದು ಮಕ್ಕಳಂತೆ ಪೋಷಿಸಿ ಫಲ ತೆಗೆಯುವ ಸಂದರ್ಭದಲ್ಲಿ ಸರ್ಕಾರಿ ಭೂಮಿ ಇದ್ರೂ ಕೂಡ ವಿದ್ಯುತ್ ಪ್ರಸರಣ ಮಾರ್ಗದ ಸಂಕಷ್ಟಕ್ಕೆ ನಮ್ಮನ್ನು ಸಿಲುಕಿಸಿ ಬ್ರಿಟಿಷರ ಕಾಲದ 1885 ಟೆಲಿಗ್ರಾಫಿಕ್ ಕಾನೂನಿನ ಬಲೆಯಲ್ಲಿ ಮಾನವೀಯತೆಯ ಮೂಲ ಜಲ ಬತ್ತಿ ಹೋಗುತ್ತಿರುವ ಅಪಾಯ KPTCL UKTL ಈ 2 ಕಂಪನಿಗಳಿಂದ ನಮಗೆ ಒದಗಿ ಬಂದಿದೆ. 2022ರಿಂದ ಈ ಯೋಜನೆಯಲ್ಲಿ 2022 ಜನವರಿ 3ರಂದು ಆರಂಭ ಮಾಡಿದೆ. ಅಲ್ಲಿಂದ ಈವರೆಗೆ ಅವರ ಅನುಮತಿ ಕೊಟ್ಟಿಲ್ಲ. ನಮ್ಮ ಉಪಾಧ್ಯಕ್ಷರಿದ್ದಾರೆ, ಇಲ್ಲೇ ಇದ್ದಾರೆ. ಪಾಲಡ್ಕದ ಸಂಬಂಧಪಟ್ಟ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ 2 ವಿಶೇಷ ಗ್ರಾಮ ಸಭೆಗಳಲ್ಲಿ ಯೋಜನೆಯ ಅನುಷ್ಠಾನ ವಿರೋಧಿಸಿ ನಿರ್ಣಯ ಮಾಡಲಾಗಿದೆ. ಮಾಜಿ ಮಂತ್ರಿಗಳು, ನಮ್ಮ ಮೂಡಬಿದ್ರೆಯ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಕೃಷಿ ಭೂಮಿಯಲ್ಲಿ ಯೋಜನೆ ಕೊಂಡೋಗಬಾರದು, ಅದನ್ನು ಪುನರ್ವಿಮರ್ಶೆ ಮಾಡಬೇಕಂತ ಅದೇ ಮೀಟಿಂಗ್ ಅಲ್ಲಿ ಅವರು ಕರೆ ಕೊಟ್ಟಿದ್ದಾರೆ. ಪ್ರಸ್ತುತ ಮೂಡಬಿದ್ರೆಯ ಹಾಲಿ ಶಾಸಕರು 11/10/2022 ಗ್ರಾಮ ಸಭೆಯಲ್ಲಿ ಹಾಜರಿದ್ದು
ನಮ್ಮೆಲ್ಲರ ಒಬ್ಬರಲ್ಲಿನ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅಂದಿನ ಇಂಧನ ಸಚಿವರಿಗೆ 532 ಸಹಿಗಳುಳ್ಳ ಮನವಿಯನ್ನು 18/10/2022 ಸ್ವತಃ ತಲುಪಿಸಿದ್ದಾರೆ. ಯೋಜನಾ ಪ್ರದೇಶದಲ್ಲಿ ಗ್ರಾಮಸ್ಥರ ಸಭೆ ಕರೆದು ಸಾಧಕ ಬಾಧಕಗಳ ಮನನ ಮಾಡಿಕೊಟ್ಟೆ ಯೋಜನೆ ಮುಂದುವರಿಸಬೇಕಂತ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ನನ್ನಲ್ಲಿದೆ. ಆದ್ರೆ ಇದೇ ಕೆಪಿಟಿಸಿಎಲ್ ಇದೆಲ್ಲವನ್ನು ಅಲಕ್ಷಿಸಿದೆ. ಅಲ್ಲೊಂದು ದುಷ್ಟ ತೆಲಂಗಾಣದ ಕಂಪನಿ ಬಂದಿದೆ, ಅದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ. ಎಲ್ಲ ಕಡೆಯಿಂದ ಬೀಸಾಡಿದ ಕಂಪನಿ ಇಲ್ಲಿ ಬಂದು ಗುತ್ತಿಗೆ ಪಡೆದಿದೆ. ಆ ಕಂಪನಿ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳು ಯಾವುದೇ ಸರ್ಕಾರಿ ಆದೇಶ ಇಲ್ಲದೆ ನಮ್ಮ ಜಾಗಕ್ಕೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇರುವ ಸಮಯ ಒಂದೇ ಸಂಜೆ 5-6 ಗಂಟೆಯ ನಂತರ ಅಥವಾ ಮಧ್ಯಾಹ್ನದ ಉರಿ ಬಿಸಿಲಿಗೆ 12ರಿಂದ 2 ಗಂಟೆಯ ಸುಮಾರಿಗೆ. ಇಷ್ಟೆಲ್ಲ ಇದ್ದುಕೊಂಡು ಕೂಡ ಕೆಪಿಟಿಸಿಎಲ್ ಈ ಯೋಜನೆಯನ್ನು ವಿರೋಧಿಸ ಕಡನಲ್ಲಿ ಪಾಲಡ್ಕದ 6 ಜನರ ಮೇಲೆ ಇವತ್ತು ಕೋರ್ಟ್ ಕೇಸ್ ದಾಖಲಿಸಿದ್ದಾರೆ. ಈವರೆಗೆ ಕೆಪಿಟಿಸಿಎಲ್ ಪೂರ್ವಭಾವಿ ಅಧಿಸೂಚನೆ ಮಾತ್ರ ಹೊರಡಿಸಿದೆ. ಅಂತಿಮ ಅಧಿಸೂಚನೆ ಹೊರಡಿಸಿದ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ, ಹೊರಡಿಸಿಲ್ಲ. ಇದನ್ನು ಪ್ರಶ್ನಿಸಿ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಕೇಳಿ ಅರ್ಜಿ ಹಾಕಿದ್ರೆ 18% GST ಸುಲಿಯುತ್ತಿರುವ ಕೆಪಿಟಿಸಿಎಲ್ ಅಧಿಕಾರಿ ಇನ್ನೊಂದು ಲೆಟರ್ ಅವರಿಗೆ ಹೋಗ್ತದೆ, ರಿಜಿಸ್ಟರ್ಡ್ ಲೆಟರ್. ಅಧಿಕಾರಿ ಆಬ್ಸೆಂಟ್ ಎಂಬ ಷರದೊಂದಿಗೆ 13 ದಿನ ಲೆಟರ್ ಇಟ್ಟು ರಿಜಿಸ್ಟರ್ಡ್ ಲೆಟರ್ ಹಿಂತಿರುಗಿಸಿದ ಕೆಪಿಟಿಸಿಎಲ್. ಲಾಭ ಏನು ಗೊತ್ತಾ? 2018ರಲ್ಲಿ ಈ ಯೋಜನೆ ಬರೆದ ಒಬ್ಬ ಅಧಿಕಾರಿ, ಕೆಪಿಟಿಸಿಎಲ್ ಅನುಷ್ಠಾನ ಅಧಿಕಾರಿ, ಇವತ್ತು ದೊಡ್ಡ ಮಟ್ಟದ ಪ್ರಮೋಷನ್ ಪಡೆದಿದ್ದಾರೆ. ಅವರಿಗಾದ ಲಾಭ. ಇನ್ನು 2 ವರ್ಷ ಅವಧಿಗೆ ಅಧಿಕಾರ ಇದೆ. 2022ರ ಗ್ರಾಮ ಸಭೆಯಲ್ಲಿ ನಾವು ಪರ್ಯಾಯ ಮಾರ್ಗ, ಈಗಿರುವ ಯುಪಿಸಿಎಲ್ ಹಾಸನ ಶಾಂತಿ ಮಾರ್ಗ 400 kV ವಿದ್ಯುತ್ ಲೈನ್ ಅನ್ನು ಉನ್ನತೀಕರಿಸಿ ಸಬ್ಸ್ಟೇಷನ್ ಸರ್ಕಾರಿ ಭೂಮಿಯಲ್ಲಿ ಅಳವಡಿಸಲಿಕ್ಕೆ ಸೂಚಿಸಿದ್ದೇವೆ. ಆದರೆ ಇವತ್ತಿನವರೆಗೂ ಕಾರ್ಯಾಚರಣೆಗೆ ಇಳಿಯಲಿಲ್ಲ. ರೈತ ಇರಬೇಕಾದ್ದು ನಮ್ಗೆಲ್ರಿಗೂ ಗೊತ್ತಿದೆ. ರೈತ ಇರಬೇಕಾದ್ದು ತನ್ನ ಕೃಷಿ ಭೂಮಿಯಲ್ಲಿ. ಬೆಳಿಗ್ಗೆ ಎದ್ದು ಗದ್ದೆ ತೋಟಕ್ಕೆ ಸುತ್ತು ಬಂದ್ರೆ ಮಾತ್ರ ಆತನಿಗೆ ನೆಮ್ಮದಿ. ಅದೇ ರೈತ ಕೆಪಿಟಿಸಿಎಲ್ ಯುಕೆಟಿಎಲ್ ನಿಂದ ತನ್ನ ಕೃಷಿ ಭೂಮಿ ಉಳಿಸಿಕೊಳ್ಳಿಕ್ಕೆ ಇಂದು ಮಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಈ ಉರಿ ಬಿಸಿಲಿನಲ್ಲಿ ನಾವು ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪರಿಸ್ಥಿತಿ ನಿರ್ಮಿಸಿದ್ದು ಕೆಪಿಟಿಸಿಎಲ್ ಯುಕೆಟಿಎಲ್ ಅಧಿಕಾರಿ ವರ್ಗ. ಇಲ್ಲಿ ಬಂದ ಸಾವಿರಾರು ಸಂಖ್ಯೆಯ ಅನ್ನದಾತರ ಪ್ರತಿ ಬೆವರ ಹನಿ ಕೂಡ ನಿಮ್ಗೆ ಶಾಪ ಶಾಪ ಶಾಪವಾಗಿ ತಟ್ಟದೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಇದು ನಮ್ಮ ಬೆವರ ಹನಿಯಲ್ಲ, ಇದು ನಮ್ಮ ಕುದಿಯುತ್ತಿರುವ ರಕ್ತ. ಇದು ನಾವು 45 ವರ್ಷಗಳಿಂದ ಅನುಭವಿಸಿದ, ನೆಮ್ಮದಿಯಿಂದ ಕೃಷಿ ಮಾಡ್ತಾ ಇರುವ ನಾವು ಅನುಭವಿಸಿದ ಒಂದು ಕೆಟ್ಟ ಅನುಭವ. ಕೃಷಿ ಭೂಮಿ ಹಾಗೂ ಕೃಷಿ ಸಂಸ್ಕೃತಿ ನಮ್ಮ ಅನ್ನದ ಬಟ್ಟಲು. ಆ ಅನ್ನದ ಬಟ್ಟಲಿಗೆ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೆಪಿಟಿಸಿಎಲ್ ಅಧಿಕಾರಿಗಳೇ. ನಾನು ನೇರವಾಗಿ ತಮಗೆ ಕೇಳ್ತೇನೆ, ತಾವು ನಿಜವಾಗಿಯೂ ರೈತ ಬೆಳೆದ ಅನ್ನವನ್ನು ಉಣ್ಣುವುದಾದರೆ ತಾವು ಆ ಓಡಾಡುವ ಸರ್ಕಾರಿ ಕಾರು, ಅದಕ್ಕೆ ನಮ್ಮೆಲ್ಲರ ತೆರಿಗೆಯ ಹಣ ಉಪಯೋಗಿಸುವುದಿದ್ರೆ, ತಾವು ಸರ್ಕಾರದ ಸಂಬಳ ತಕ್ಕೊಳ್ಳುವುದು ನಮ್ಮೆಲ್ಲರ ತೆರಿಗೆದಾತರ ತೆರಿಗೆ ಹಣದಿಂದ ಹೌದಾದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಪರ್ಯಾಯ ಮಾರ್ಗದ ಬಗ್ಗೆ ಆಲೋಚಿಸಿ. ಸಾಕಷ್ಟು ನವೀಕರಿಸಬಹುದಾದ ಇಂಧನದ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಸಹಕಾರ ಕೊಡ್ತಾ ಇವೆ. ಅವುಗಳನ್ನು ಇಲ್ಲಿ ಸ್ಥಾಪಿಸಿ ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕ ರಸ್ತೆ ಬದಿಯಲ್ಲಿ, ನದಿ ತಟದಲ್ಲಿ, ಸಮುದ್ರ ಮಾರ್ಗದಲ್ಲಿ ತಮ್ಮ ಯೋಜನೆಯನ್ನು ಮುಂದುವರಿಸಿ.
ದೇಶದ ರಕ್ಷಣೆಗೆ ರಾತ್ರಿ ಹಗಲು ಗಡಿ ಕಾಯುತ್ತಿರುವ ಆ ಯೋಧರು, ದೇಶದ ಪ್ರಜೆಯನ್ನು ಅನ್ನ ನೀಡಿ ಪೋಷಿಸುವ ಅನ್ನದಾತ ನಾವು ರೈತರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಜಿ ಪ್ರಧಾನಿಗಳು ಒಂದು ಮಾತು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್. ಅದೇ ನಮ್ಮೆಲ್ಲರ ಮೂಲ ಮಂತ್ರ, ಜೈ ಜವಾನ್ ಜೈ ಕಿಸಾನ್. ಪಾಲಡ್ಕ ಕರಂದಲೆ ಸಂತ್ರಸ್ತರು 2 ಗ್ರಾಮಸ್ಥರು ಒಬ್ಬಂಟಿಗರಲ್ಲ. ನಮ್ಮ ಇಡೀ ಹೋರಾಟ, ಇಡೀ ಚಳವಳಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ರೈತರೆಲ್ಲರೂ ಒಗ್ಗೂಡಿ ಕೆಪಿಟಿಸಿಎಲ್, ಯುಕೆಟಿಎಲ್ ಪರ್ಯಾಯ ಮಾರ್ಗಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ನೆನಪಿರಲಿ, ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ರೈತರ ಭೂಮಿಯನ್ನು ಕಬಳಿಸುವುದನ್ನು ವಿರೋಧಿಸ್ತೇವೆ, ವಿರೋಧಿಸ್ತೇವೆ, ವಿರೋಧಿಸ್ತೇವೆ. 400 220 ಕೆವಿ ಪಲ್ಲಡ್ಕ ಕರಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾಹಿತಿ ನೀಡಿದ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲೆ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್, ಇದರ ಕೇಂದ್ರೀಯ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿಲ್ ಒಬ್ರವರು. ಬಾಂಧವರು ಕಷ್ಟಪಡ್ತಾ ಇದ್ದಾರೆ. ಏನೆಲ್ಲ ನಿಮ್ಗೆ ಎಲ್ಲಾ ವಿಷಯ ಹೇಳಿದ್ದಾರೆ. ನಾನು ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ಲೈನ್ ಹೋಗೋದ್ರಿಂದ ಯಾವುದು ಪ್ರಾಬ್ಲಮ್ ಆಗ್ತದೆ, ಏನಾಗ್ತದೆ, ಮನುಷ್ಯರಿಗೆ ಏನಾಗ್ತದೆ, ಪ್ರಾಣಿಗಳಿಗೆ ಏನಾಗ್ತದೆ, ಕೃಷಿ ಭೂಮಿ ಏನಾಗ್ತದೆ, ನಾವು ಮಾಡಿದಂತ ಕೃಷಿ ಏನಾಗ್ತದೆ, ಎಲ್ಲಾ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಕೆಲವರು ಹೇಳಿದ್ರು, ಭಾಷಣಕಾರರು ಹೇಳಿದ್ರು, ಕೆಲವು ಮಾಜಿ ಶಾಸಕರು ನಮ್ಗೆ ಸಪೋರ್ಟ್ ಮಾಡಿದಾರಂತ. ಚಂದ್ರಶೆಟ್ಟಿ ಅವರು ಹೇಳಿದ್ರು, ಯಾವುದೇ ನಮ್ಗೆ ಸಂಸದರಾಗ್ಲಿ ಶಾಸಕರಾಗ್ಲಿ ನಮ್ಗೆ ಒಂದು ನ್ಯಾಯ ಪೈಸೆದ್ದು ಉಪಕಾರ ಮಾಡಲಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿ ಅವರು ಸಹ ಯಾವುದೇ ಒಂದು ನ್ಯಾಯ ಪೈಸೆದ್ದು ಉಪಕಾರ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಾಗಿ ಹೋರಾಟ ಆಗಿದ್ರೆ? ಇಲ್ಲಿಯ ನಮ್ಮ ಶಾಸಕರುಗಳಿದ್ದಾರೆ, ನಮ್ಮ ಸರ್ಕಾರ ಇದೆ, ಸ್ಥಳೀಯ ಇದು ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ತಾಲೂಕು ಆಫೀಸ್ ಇದೆ, ಜಿಲ್ಲಾಡಳಿತ ಇದೆ. ಏನ್ ಮಾಡ್ತದೆ? ಯಾರಿಗಾಗಿ? ಅನ್ನದಾತರಿಗೆ ಅವರ ಬೆನ್ನೆಲುಬಾಗಿ ನಿಲ್ಲುವಂತ ಅಧಿಕಾರಿಗಳು ಅದನ್ನು ಬಿಟ್ಟು ಈ ಅವರ ಎಂಜಲ ಕಾಸಿಗೆ ಕೈ ಚಾಚಿ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೇಳಿದಿರಾ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ. ಜಿಲ್ಲಾಧಿಕಾರಿ ಅವರು ಯಾವುದೇ ಒಂದು ನಕ್ಷೆ ಆಗ್ಲಿ, ಯಾವುದೇ ಒಂದು ಪತ್ರವಾಗ್ಲಿ ಕೊಡ್ಲಿಲ್ಲ ಅಂತ ಹೇಳುವಾಗ ಏನಾದ ಅರ್ಥ? ನಾನು ಇದರ ಮೊದಲು ಸಹ ಒಂದು ಸಲ ಉಳ್ಳಿಯಪ್ಪ ಅವರು ಇದರಲ್ಲಿ ಹೋರಾಟದಲ್ಲಿ ನಾನು ಹೇಳಿದೆ, ನಮ್ಮ ಜಿಲ್ಲಾಧಿಕಾರಿ ಅವರು ಯಾರಿಗೆ ನಮ್ಮ ಮರಳು ಮಾಫಿಯಾದವರೊಟ್ಟಿಗೆ ಮತ್ತೆ ಯಾರು ಇಲ್ಲಿ ಸ್ಟರ್ಲೈಟ್ ಕಂಪನಿಯವರು ಅಂತ ದೊಡ್ಡ ದೊಡ್ಡ ಕಂಪನಿಯವರು ಬಂದ ಅವರೊಟ್ಟಿಗೆ ಇದ್ದಾರೆ ಹೊರತು ನನಗೆ ಅವರು ಹೇಳ್ತಾ ಇದ್ದಾರಂತೆ. ಇವರು ಹೋಗಿ ಮಾತಾಡುವಾಗ ನಾನೊಂದು 5-6 ಮೀಟಿಂಗ್ಗೆ ಹೋಗಿದ್ದೆ. ಇವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಜಿಲ್ಲಾಧಿಕಾರಿ ನನಗೆ ಗೊತ್ತಿಲ್ಲ, ಅದು ಕೇಂದ್ರ ಸರ್ಕಾರದ್ದು ನನಗೆ ಗೊತ್ತಿಲ್ಲ, ಅದು ನನ್ನ ಹತ್ರ ಯಾವುದು ಬರೋದಿಲ್ಲ. ಯಾರಿಗೆ ಹೋಗು ಹೇಳುದು? ಯಾರಿಗೆ ಹೇಳುದು ಸ್ವಾಮಿ? ನೀವು ಯಾರು? ಇಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಏನು ನೀವು ಅನ್ನ ತಿನ್ನೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಎಲ್ಲ ಗೊತ್ತಿದೆ. ನಿಮ್ಮ ಜಿಲ್ಲಾಧಿಕಾರಿ ಆಗಿ, ಜಿಲ್ಲಾ ದಂಡಾಧಿಕಾರಿ ಆಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರೋದಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಈ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ನಾಲಾಯಕ ಅಧಿಕಾರಿ ಆಗಿದ್ದೀರಾ. ನೀವು ಜಿಲ್ಲೆಯ ಅಧಿಕಾರಿಯಾಗಿ, ನೀವು ಜಿಲ್ಲಾ ದಂಡಾಧಿಕಾರಿಯಾಗಿ, ಜಿಲ್ಲಾ ಅದಕ್ಕೆ ಎಲ್ಲ ರಕ್ಷಣೆ ಅಧಿಕಾರಿಯಾಗಿ ಇಲ್ಲಿ ಜಿಲ್ಲೆಯ ಅನ್ನದಾತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಕಂಪನಿಯೊಟ್ಟು ಸೇರ್ಕೊಂಡು ಅವರೊಟ್ಟಿಗೆ ಸೇರ್ಕೊಂಡು ನಮ್ಮ ಅನ್ನದಾತರಿಗೆ ನೀವು ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ಜನ್ಮದಲ್ಲಿ ಒಳ್ಳೇದಾಗಲಿಲ್ಲ, ನೀವು ಒಳ್ಳೇದಾಗುದಿಲ್ಲ. ನೀವು ದುಡಿದಂತ ಹಣ, ಅವ್ರು ಕೊಟ್ಟಂತ ಹಣ ನೀವು ಆಸ್ಪತ್ರೆಗೆ ಹಾಕಿ ನೀವು ನೋಡಿ ನೀವು ಏನಾಗ್ತೀರಂತ. ಯಾವುದೇ ಕಾರಣಕ್ಕೂ ಅನ್ನದಾತರಿಗೆ ಅನ್ಯಾಯ ಮಾಡಬೇಡಿ. ಇಲ್ಲಿ ಇರುವ ಎಲ್ಲ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇಲ್ಲಿಯ ನಮ್ಮ ಸ್ಥಳೀಯ ಜನಗಳಿಗೆ ಉಪಕಾರ ಮಾಡಿ. ದೊಡ್ಡ ದೊಡ್ಡ ಕಂಪನಿ ಬರ್ತದೆ, ಅವ್ರು ನಮ್ಗೆ ಏನು ಮಾಡೋದಿಲ್ಲ. MRPL ಬಂದಿದೆ, ಬರುವಾಗ ಹೋರಾಟ ಮಾಡಿದರು, ತುಂಬಾ ಜನ ಹೋರಾಟ ಮಾಡಿದ್ದಾರೆ. ಎಲ್ಲರಿಗೂ ನಾವು ಅವರು ಹೇಳಿದ್ದು ಭರವಸೆ ಕೊಟ್ಟಿದ್ದು ಎಲ್ಲ ಕೆಲಸ ಸ್ಥಳೀಯರಿಗೆ ಕೊಡ್ತೇನೆ ಅಂತ ಒಂದೇ ಒಂದು ಕೆಲಸ ಈಗ ಸ್ಥಳೀಯರಿಗೆ ಸಿಗುದಿಲ್ಲ. ಎಲ್ಲ ಹೊರ ರಾಜ್ಯದವರಿಗೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಂದು ಎಲ್ಲ ಇಲ್ಲಿ ಉದ್ಯಮ ನಡೆಸಿ ಎಲ್ಲ ಕೆಲಸವನ್ನು ಹೊರ ರಾಜ್ಯದವರಿಗೆ ಕೊಡ್ತಾರೆ. ಅದೇ ತರ ಇದರಲ್ಲಿ ಸಹ ಆಗುವಂತದ್ದು. ಈಗ 30% ಕರ್ನಾಟಕಕ್ಕೆ ಕೊಡ್ತೇನೆ, 30 ಅಲ್ಲ 30 ಪೈಸೆ ಸಹ ಸಿಗೋದಿಲ್ಲ. ನಮ್ಗೆ ಸಿಕ್ಕುವಂತದ್ದು ಇದೇ ಸಿಕ್ಕುವಂತದ್ದು ಎಂದು ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗೋದು ಮಾತ್ರ ಹೊರತು ನಮ್ಗೆ ಏನದ್ರಲ್ಲಿ ಲಾಭ ಆಗುದಿಲ್ಲ. ನಮ್ಮ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಅವರ ಹತ್ರ ಹೇಳಿದ್ದಾರೆ ರಿಪೋರ್ಟ್ ಕೊಡಿ ಅಂತ. ಜಿಲ್ಲಾಧಿಕಾರಿ ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ? ಸ್ಟರ್ಲೈಟ್ ಕಂಪನಿಯ ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಯಾಕೆ ಸರ್ಕಾರ ಸುಮ್ಮನೆ ಇದೆ? ಸರ್ಕಾರದ ಮಂತ್ರಿಗಳು ಸಹ, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಸಹ ಹೇಳ್ತಾ ಇದ್ದಾರೆ, ನಮ್ದು ಕಂಪನಿ ಇಲ್ಲ, ನನ್ನ ಹತ್ರ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರದ್ದು. ಸ್ವಾಮಿ, ಒಂದು ಪಂಚಾಯತ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಸಹ
ಲೈಸೆನ್ಸ್ ಕೊಡೋದು ನೀವು ನಮ್ಗೆ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ. ಈ ನಿಮ್ಮ ರಾಜ್ಯದಲ್ಲಿ ಇಲ್ಲಿ ಹಾದು ಹೋಗುವಾಗ ಲೈನ್ ಅನ್ನು ನಿಮ್ಮ ಹತ್ರ ಕೇಳದೆ ಹೇಗೆ ತಗೊಂಡೋಗ್ತಾರೆ? ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ತಗೊಂಡೋಗ್ತಾರೆ? ಕರ್ನಾಟಕ ಸರ್ಕಾರ NOC ಕೊಡೋದಿಲ್ಲ ಇದ್ರೆ ಹೇಗೆ ಅದು ಲೈನ್ ಹೋಗ್ತದೆ? ಇದನ್ನು ನೀವು ಗಮನ ಇಟ್ಟು ನೋಡಬೇಕು. ನಾವು ಹೋರಾಟ ಮಾಡುವಂತದ್ದು ಎಲ್ಲ ವಿಧದಲ್ಲಿ ಹೋರಾಟ ಮಾಡಬೇಕು. ನಮ್ಮ ಹತ್ರ ಬರುವಾಗ ಮತ ಕೇಳುವಾಗ ಓಡಿಸಿ ಅವರನ್ನು ಮತ ಕೊಡಬೇಡಿ. ಆವಾಗ ಗೊತ್ತಾಗ್ತದೆ, ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಅವರ ಹಿಂದುಗಳಿದ್ದಂತ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ ಯಾರಿಗೆ ಅನ್ನದಾತರಿಗೆ ಇದು ಅನ್ಯಾಯ ಆಗ್ತಾ ಇದೆ. ಅವ್ರು ಹೇಳ್ಬೇಕು, ಅವ್ರ ಹತ್ರ ಜಿಲ್ಲಾ ಇವ್ರ ಹತ್ರ, ಶಾಸಕರ ಹತ್ರ, ಮಂತ್ರಿ ಹತ್ರ, ಸಂಸದರ ಹತ್ರ ಅವ್ರು ಹೇಳ್ಬೇಕು. ಆ ತರ ನಾವು ಮಾಡುವ. ನಮ್ಮ ಮನೆಗೆ ಅವರು ಮತ ಕೊಡಿ ಅಂತ ಬರುವಾಗ ನಾವು ನಮ್ಮ ತಟ್ಟೆಯನ್ನು ನೀವು ಕಸಿದಿದ್ದೀರಿ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡುವ, ಒಟ್ಟಿಗೆ ಆಗುವ. ನಿಮ್ಮ ಹೋರಾಟದಲ್ಲಿ ಸದಾ ನಾವು ಇದ್ದೇವೆ. ಇಂಥ ಸ್ಟೆರ್ಲೈಟ್ ಕಂಪನಿಗೆ ಯಾವುದೇ ಕಾರಣಕ್ಕೆ ಈ ಲೈನ್ ಅನ್ನು ಎಳಿಲಿಕ್ಕೆ ನಾವು ಬಿಡೋದು ಬೇಡ. ಯಾವ ಹೋರಾಟಕ್ಕೂ ನಾವು ಸಿದ್ಧವಿದೆ ಅಂತ ಹೇಳಿ ಈ ಬಿಸಿಲಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದವರಿಗೆ ತಮಗೆಲ್ಲರಿಗೂ ಒಂದು ನನ್ನ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತ ಶ್ರೀಧರ್ ಶೆಟ್ಟಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇನಿ ಬಾರಿ ಖುಷಿ ಆಗೋಣ, ಬಾರಿ ಸಂಖ್ಯೆ ನಮ್ಮ ಉಳ್ಳ ಆಂಡ ಇಲ್ಲೇ ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ, ಹೋಗಿ ಆ DC ಅವನ್ನೊಮ್ಮೆ ಕರ್ಕೊಂಡು ಬನ್ನಿ ಇಲ್ಲಿ ಅರ್ಜೆಂಟು. ಅವರಿಗೂ ಈ ಬಿಸಿಲಿನ ತಾಪ ಗೊತ್ತಾಗಬೇಕು. ಈ ಬಿಸಿಲಿನ ತಾಪ ಅವರಿಗೂ ಗೊತ್ತಾಗಬೇಕು. ಅವರನ್ನು ಕರ್ಕೊಂಡು ಬನ್ನಿ. ನೋಡಿ, ಅನ್ನ ತಿನ್ನುವವ ನಮ್ಮ ತುಳುವಿನಲ್ಲಿ ಹೇಳ್ತಾರೆ, ಉಣುಪು ತಿನ್ಪೇನ ಮಣ್ಣು ತಿನ್ಪೇನ ಅಂತ. ಅವನಿಗೆ ಕಣ್ಣು ಕಾಣುವುದಿಲ್ಲ. ಇಲ್ಲಿ ಈ ಬಿಸಿಲಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಒಂದು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಇವರು ಇಲ್ಲಿ ಯಾಕೆ ಬಂಧನ ಮಾಡಿ ಇಲ್ಲಿ ನಮ್ಮನ್ನು ಇಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳಿದ್ದಾರೆ? DC ಕಚೇರಿ ಏನಾಗಿದೆ? ಹಾಳಾಗಿದೆಯಾ? ಸುಟ್ಟೋಗಿದೆಯಾ? ಬಂದಿಲ್ಲ. ಇನಿ ಕೆಥೋಲಿಕ್ ಸಭಾ ಮಂಗಳೂರು ಮತ್ತು ಉಡುಪಿ ಮೆಗಲ್ನ ಆಶ್ರಯಡು 400 kV ಉಡುಪಿ ಕಾಸರಗೋಡು 400 kV ವಿರೋಧಿ ಹೋರಾಟ ಸಮಿತಿ ವಿಟ್ಲ, 400 kV ಉಡುಪಿ ಕಾಸರಗೋಡು ಹೋರಾಟ ಸಮಿತಿ ರಡ್ಡು ಜಿಲ್ಲೆದ ಒಕ್ಕೂಟ, ಉಡುಪಿ 400 kV ಅಂಚನೆ 220 kV ಪಾಲರ್ಕ ಕಡಂದಲೆ ವಿರೋಧಿ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಉಡುಪಿ ಜಿಲ್ಲಾ ಕೃಷಿಕ ಸಂಘ, ಭಾರತೀಯ ಕಿಸಾನ್ ಸಂಘ, ಪರಿಸರ ಜೀವ ಸಂಕುಲ ಪರವೇದಿಕೆ, ಮಾತೃಭೂಮಿ ಸಂಘಟನೆ ಮೂಡಬಿದ್ರೆ ಬೊಕ್ಕ ಸಮಾನ ಮನಸ್ಕ ಸಂಘ ಸಂಸ್ಥೆಯಲ್ಲಿ ರೈತ ಪರ ಇಪ್ಪುಣ ಸಂಘ ಸಂಸ್ಥೆಲ್ಲ ಪೂರ ಸಹಯೋಗ ಕೂಡ ನಮ್ಮ ಈ ಹೋರಾಟನು ಕೈದಿತ್ತು. ಇನಿ ನಮ್ಮ ಪ್ರಜಾಪ್ರಭುತ್ವದ ನೆಟ್ಟು ನಮ್ಮ ನೆಲೆಟ್ಟು ನಮ್ಮ ಇನಿ ಈ ಜೀವನ ಮಂತೊಂದಿಲ್ಲ. ನಮ್ಮ ಸರ್ಕಾರ ನಮ್ಮನೆ ಆರಿಸ ಏನಂಚಿನ ಸರ್ಕಾರ ಪ್ರಜಾಪ್ರಭುತ್ವ ನಡತೊಂದಿಲ್ಲ ಏನೇ. ಇನಿ ನಮ್ಮ ಕರ್ನಾಟಕ ವಿಧಾನಸಭೆಗೆ 224 ಅಯೋಗ್ಯರನ್ನು ನಮ್ಮ ಕಡಪುಡಿದು ಕೊಡ್ತಾವ. ನಮ್ಮ ಕೇಂದ್ರ ಸರ್ಕಾರ ಒಂದು ನಮ್ಮ 542 ಪ್ಲಸ್ 43 ಮೂರ್ಖರನ್ನು ಕಡಪುಡಿದು ಕೊಡ್ತಾವ. ಆ ಮೂರ್ಖರ್ಲ ಈ ಅಯೋಗ್ಯರನ್ನ ಸೇರಿದು ನಂಗೆ ಇನಿ ಈ ಪರಿಸ್ಥಿತಿ ಕೊಣತಿದೆ. ಇನಿ ನಮ್ಮನ ಆಲುನಗಳು ನಮ್ಮನೆ ನಮ್ಮ ಏಜೆಂಟ್ ಮಂತೊಂದಿಡ್ದ. ಇನಿ ಒವ್ವೇ ಸರ್ಕಾರಿ ಅಧಿಕಾರಿ ನಮರ್ದು ಮಿತ್ತತ್ತ ಆಯ ನಮರ್ದು ತೀರ್ತೆ ದಾಯಪಂಡ ಆಯ ನಮ್ಮನ್ನು ಸಾರಂದ ಬನಡು ನಮ್ಮ ಆಯನ ಸಾರಂದ ಬನ್ಪುಣ. ಇನಿ ಡಿಸಿನ ಆಫೀಸ್ಗೆ ಹೋದ ಬಲ್ಲಿ ಪ್ರತಿಭಟನೆ ಮನ್ಪೇರ ಬಲ್ಲಿ AC ಕಚೇರಿ ಎದುರಡವಂತೆ ನೆಕ್ಕೆ ನೀಗಲೇ ಉಣುಪು ದಿನಪರ ಮಣ್ಣು ದಿನಪರ ಅಂತ ಮನ್ಪುಣ ನೀಗಲು ತುಂಬಾ ಅರ್ಥ ಮಾಡ್ತೀನಿ. ಯಾವುದೇ ಪೊಲೀಸ್ ಅಧಿಕಾರಿಗೆ ಹೇಳುದು ನಾನು ಇದನ್ನೇ. ಯಾಕೆಂದ್ರೆ ಈ ಬಿಸಿಲಲ್ಲಿ ನಿಮಗೆ ಕಣ್ಣು ಕಾಣಬೇಕು. ನಿಮಗೆ ಯಾಕೆ ನಿಲ್ಲಿಸಿದ್ರಿ? ಇಲ್ಲಿ ನಮಗೆ ಅಲ್ಲಿ ಆಗಬಹುದಿತ್ತಲ್ಲ, ಒಂದು ಸಾಮ್ಯಾನಾದ್ರೂ ಹಾಕಿ ಕೊಡ್ಬೇಕಿತ್ತು. ಒಂದು ಸ್ಟ್ರೈಕ್ ಮಾಡುದಿದ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ದು ಅಲ್ಲಿಯ ಎಲ್ಲಿ ನಾವು ಮಾಡ್ತೇವೆ ಅಲ್ಲಿಯ ವ್ಯವಸ್ಥೆ ಅವರಿಗೆ ಸೇರಿದ್ದದು. ಇನ್ನೇ ಈ ಯೋಜನೆ 2015 ವಿಟ್ಲಾದ ಪುಡೆ எடுத்து 700 ಪುಡೆಕ್
ಅಂಡ ಮೂಲೆ ಪೋತು ಒಂಜಿ ಹೆಲಿಕಾಪ್ಟರ್ ಬೈತಾನೆ ಏರ್ಟಕ್ಕೆ ಏರೆಗಳ ಗೊತ್ತುದ್ದಿ ಆ ಹೆಲಿಕಾಪ್ಟರ್ ಓಡೆ ಫೋನ್ ಗೊತ್ತದೆ ಜಿಲ್ಲಾಡಳಿತಕ್ಕೆ ಎಂಡದ್ದಿ ಡಿಸಿಗೆ ಎಂಡದ್ದಿ ಪೊಲೀಸ್ಗೆ ಎಂಡದ್ದಿ ಮಿಗಲ ದಾಯಿತ చెప్పు గుర్తొందిస్తారు ಗೊತ್ತುದ್ದಿ ಏರೆಗಳ ಗೊತ್ತುದ್ದಿ ಅವು ಆಟೆಗೆ ಬುರ್ದುಕೊಂಡು 2014 ಲಕ್ಕದು ಸರ್ಕಾರಕ್ಕೆ ಲಕ್ಕದು 2021-22 ಕಾರಣಗ ನೆಕ್ ಬೋರ್ಡ್ ಆಪನ ಡಾಕ್ಯುಮೆಂಟ್ ಪೂರ ನಮ್ಮ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಮಾಂತ ಸೇರ್ನ ಮಂಗಳೂರದ ಇಂಧನ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಎಂದು ಪನ್ಪನಾಗಲಿ ನೆಕ್ ಬೋರ್ಡ್ ಆಪನ ಡಾಕ್ಯುಮೆಂಟ್ ಈ ಕಂಪನಿದ ಪಿರಾವುಡೆ ಉಂತದ ಅಗಲ ಎಂಜಲ್ ಕಾಸಿಗೆ ಬಲಿ ಆತಿರೋದು ಪನ್ಪಡ ಸ್ವಸ್ಥ ಉಂಡು ನೆಟ್ಟು ಇನಿ ಮಾಂತ ಐತೆ ಪಾತ್ರ ಪೂರ ಪಂಡಿರು ಸರ್ಲೈಟ್ ಕಂಪನಿ ಖಂಡಿತ ಆತು ಅಗಲ ಟೆಂಡರ್ ಮಾತ್ರ ನೆಕ್ ಅಮ್ಮೆ ಬುಕ್ಕರಿಲ್ಲೇ ಅದಾನಿ ನನ್ನ ಅಮ್ಮೆ ಅದಾನಿ ನನ್ನ ಆಯನ ಮುಖಾಂತರ ಒಂದು ಆಪಣಂತಿನ ಬೇಲೆ ಇನಿ ಸರ್ಕಾರಿ ಇಲಾಖೆ ನಂಗೆ ಪಣಪೇರು ಇಂದು ಅಂಚನೆ ಆಪು ಜನ್ನ ಇಂದು ಬಾರಿ ಕಷ್ಟ ಉಂಡು ದಾಯ ಪಂಡ ಆಜಿ ಗಂಟೆ ಕರಿನಾಗ ಪ್ರಧಾನಿ ಕಾರ್ಯಾಲಯದ ಚೀಫ್ ಸೆಕ್ರೆಟರಿಗೆ ಫೋನ್ ಬರ್ಕೊಂಡು ಇನ್ನು ನೇರ ಆಗಲೇ ಫೋನ್ ಮನ್ಪೇರು ನಾವು ಹೇಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮನ್ಪೇರು ಇಂದು ಓಡೆ ಮುಟ್ಟ ಇನಿ 4 ದೇಶದಲ್ಲಿಡು ಈ ಅದಾನಿ ಕಂಪನಿ ಗೋ ಬ್ಯಾಕ್ ಮಾಡಿದ ಪಿದಾಯಿ ಪಾಡಿರು ಆ ಪಿದಾಯಿ ಪಾಂಡಲ ಮೆಗಲೆ ಬುದ್ಧಿ ಬತ್ತೈಜಿ ನೆಕ್ಕೆ ನಮ್ಮ ಭಾರತ ಸರ್ಕಾರದ ಶ್ರೀರಕ್ಷೆ ಉಂಡು ನಿಗಲ ಆತ ಸುಲಭ ನಮ್ಮ ಆತೆಡತ್ತು ಬುಡಿಯರ ಇದ್ದಿನ ಏತು ಮಾತ್ರಗಳ ಇನಿ ನಂಗೆ ಇತ್ಯರ್ಥ ಆವಡು ನಮ್ಮ ಮುಲ್ಪಡ್ತ ಪೋಣ ಏತು ದೊಂಬ ಆಂಡಲ ಸರಿ ನಂಗೆ ಇನಿ ಇತ್ಯರ್ಥ ಅದೇ ಪೋವಡು ಡಿಸಿ ಇತ್ತನೇ ಬರಡು ಈ ಸ್ಪಾಟ್ ಮೂಡು ಉಂತೋಡು ಪಂಡ ಆರೆಗಳ ದೊಂಬು ಗೊತ್ತಾವಡು ಇನಿ ಈ ಮೆಗಲ್ನ ಈ ಕಂಪನಿದ ಬೆದರಿಕೆ ನೆಕ್ 5 ಜನ ಪ್ರಾಣ ತ್ಯಾಗ ಮಾಡ್ತೇರು ಅವು 3 ಜನ ವಿಟ್ಲದಾಗಲೆ ಓರಿ ಭವಿಷ್ಯನೇ ನೆನೆತೊಂದಿತ್ತನ ಲಕ್ಷ್ಮಣ ಗೌಡ್ರು ಊರ್ದಾಗಲ್ನ ವಿಟ್ಲದ ಪೇಂಟದ ಕಣ್ಮಣಿ ಲಕ್ಷ್ಮಣ ಗೌಡ್ರು ಬುಕ್ಕೊಂಜಿ ಜನಾರ್ದನ ಗೌಡ್ರು ನೆಕ್ಕಿಲಾರು ಬುಕ್ವರಿ ಸುಭಾಷ್ ಶೆಟ್ಟಿ ಮುಡಿಮಾರು ಮೆಗಲ್ನ ಈ ಬೆದರಿಕೆ ಕಾಲ್ ಪೊಲೀಸ್ ಕೇಸ್ ನೆಟ್ ಮೆಗಲು ತೀರು ಬಯರು ಮೆಗಲಿನ ಕೆರ್ಪಾಯಿನಂತಿನ ದೋಷ ಮೆಗಲಾಗ ಉಂಡು ಇನಿ ವಿಟ್ಲಾರ್ದು ಎಲ್ಲರಿಗೂ ಎಂಕಲ ಪೋಂದಿತ್ತೋ ಹೋರಾಟ ಆಗೊಂದಿತ್ತಲೆ ಆಗೊಂದಿಪ್ಪನಾಗ ಅಲ್ಪರಿ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜಯಂತ ಭಟ್ಟದು 6 ಸ್ಕೂಟರ್ ಪೋಂದಿಪ್ಪನಾಗ 6 ಪಿರ ಹೊಡ್ದು ಮೆಗಲ ಲಾರಿ ಆಕ್ಸಿಡೆಂಟ್ ಮಾಡ್ತದೆ 6 ಜಪ್ಪು ಲೆಕ್ಕ ಮಾಡ್ತೇರು ಇನ್ನು ಮೆಗಲ ಈ ಕಂಪನಿ ಮಾಡ್ತಾನಂಚನ ಕೆಲಸ 5 ಬುಕ್ಕ ಬರೀ ಬಾರಿ ಹೋರಾಟಗಾರ ಇತ್ತೇರು ಸುಖಚಂದ್ರ ಚಂದ್ರ ಶೆಟ್ಟರ್ ಪಂಡದು ಆರೆಗೆ ಮೆಗಲ್ನ ಹರಾಸ್ಮೆಂಟ್ ಮೆಗಲ್ ಪೊಲೀಸ್ ಹರಾಸ್ಮೆಂಟ್ ಮಾಂತ ಕೊರ್ಪಾದೀನಿ ಹಾಸಿಗೆ ಮತ್ತೆ ಜಪ್ಪುನ ಸಾಧಿ ಮಾಡ್ತನಾಗ್ಲಿತ್ತನ ಈ ಕಂಪನಿ ನೆಕ್ಕಿ ಸರ್ಕಾರ ಕಾರಣ ನೆಕ್ಕಿ ಆಡಳಿತ ವರ್ಗ ಕಾರಣ ಬಂದುಳೆ ಇನ್ನೇ ನಮ್ಮ ಹೋರಾಟ ಮನ್ಪು ನಮ್ಮದಾಯ ಹೋರಾಟ ಮನ್ಪುಣೆ ಹೋರಾಟ ಮನ್ಪುಣಂಡ ನಮ್ಮ ಕಡಪುಡ್ನ ಆಗದಾಯ್ತ ಬೇಲೆ ನಮ್ಮ ಕಡಪುಡ್ನ ಆಗದಾಯ್ತ ಬೇಲೆ ಅಂದ್ ಆಯ್ಬೋದು ಅಲ್ಪ ಕೊಳ್ಳುದು ಆಯನ ಬಿಡೋದು ಜೋಕ್ಲೇನೆ ಎಡ್ಡ ಮಣಿಪೇರ ಕಡಪುಡ್ದನ್ನ ಮುಲ್ಪ ಊರ್ದಾಗಲ ಸಮಸ್ಯೆ ತೆರಿಯಾರ ಕಡಪುಡ್ದನ್ನ ಇನ್ನು ಒಂದು ಎಂಪಿಡ ಬೋತು ಬಾತಾರನ ಅದು ಆಗ್ತದೆ ಅದು ಆಗ್ಲೇಬೇಕು ಏರ್ನ ಬೆರ್ನ ಅಮ್ಮೆರ್ನ ಇಲ್ಲ ಅಲ್ದ ಆಗ್ಲೇಬೇಕು ಬೆರ್ನ ಜಾಗ ಏನದು ಏರ್ನ ಪೋಪುಣೆ ಮಾರಾಯರೆ ಉಡುಪಿಯವರು ಸಂಸದರು ಉಳ್ಳೇರು ಅರ್ಧ ಪೋತು ಬಣ್ಣಡ ನೋಡಿ ಎಷ್ಟು ಮಾತ್ರ ಈ ಯೋಜನೆ ನಮ್ಮಲ್ಲಿ ಹೋಗಬಾರದು ಏನು ಹೋಗುದಿದ್ರು ಸಮುದ್ರದ ಬದಿಯಲ್ಲಿ ಹೋಗಲಿ ಏನು ಹೋಗುದಿದ್ರು ಹೈವೇ ಅಂಡರ್ ಗ್ರೌಂಡ್ ಆಗಿ ಹೋಗಲಿ ಖಂಡಿತ ನಾನು ಡಿಸಿಗೆ ಹೇಳ್ತೇನೆ ಅದನ್ನು ಮಾತ್ರ ಬಿಡುವುದು ಬಾರ ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ ಪಣ್ತೇನೆ ಉಡುಪಿದ ಸಂಸದರು ಬಾರಿ ಇದ್ದೇನೆ ನಾನು ಇನ್ನಿಂದು ಆಡೆಗೆ ಉಂಟುಜಿ ಇನ್ನೇ 2015ಗೂ ನಮ್ಮ ಸರ್ಕಾರ ದಾನ ಮಂತ್ರಿ ಮಂಡ ಶ್ರೀಗಂಧ ಚಂದನ ಮರಣ ಪೂರ ಬೆಳಪಾಯರು ಅರಣ್ಯ ಪ್ರದೇಶಗಳು ಅವು ಪೂರ ಬುಳೆಂದು ಇನಿ ಅದಾನಿ ಕಂಪನಿ ಸ್ಟರ್ಲೈಟ್ ಕಂಪನಿ ಪನ್ಪುಣ ನೆಕ್ಕೆ ಅರಣ್ಯ ಇಲಾಖೆ ಒಪ್ಪಂದ ಮಾಡ್ತದೆ 25,000 ಲಕ್ಷಾಂತರ ಮರ ಕಡಪುನಾಡೆ ಎಚ್ಚರಿ ಈ ಜಿಲ್ಲೆದ ಪರಿಸ್ಥಿತಿ ಓಡೆ ಎತ್ತು
ಇನಿ ಕಡಪಿಯರ ತಯಾರಾದರು. ಇನಿ ಡಿಸಿ ಕೇಂದ್ರ ನನಗೆ ಗೊತ್ತಿಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ಅನ್ಪೇರು. ಡಿಸಿನ ಮರಳು ಎಂಕಲ ಪೂರ ಹೊರ ಸೇರ್ದ ಒಂಜಿ ಎಸಿನ ಒಟ್ಟಿಗೆ ಒಂಜಿ ಮುಳು ಮೀಟಿಂಗ್ ಆಂಡು ವೇ ಎಸಿ ಆಫೀಸಡ್ ಎಸಿಗಳ ಎಂಕಲ ಆಂಡು ಕಂಪೆನಿದಾಗಲಿ ಇತ್ತೇರು ವೇ ಕಂಪೆನಿದಾಗಲಿ ಅಕಲ್ನಾಡು ಒರಿಯೇ ಕೇಸ್ ವರ್ಕರ್ ಒಂದುಲ್ಲೆ ಆ ಕೇಸ್ ವರ್ಕರ್ ದಾಯ್ತ ಮಂಟೇರು ಪಂಡ ನಿನ್ನ ನಮ್ಮ ಪಂಡನ ಎಂಚಿನ ವಾದ ಉಂಡು ಸಮುದ್ರ ಐತೆ ಬೋಡು ನೆಟ್ಟೆ ಮಣ್ಣು ದಾಟಿಯ ಕೊಂಡೋಡು ಬುಕ್ಕ ಒವ್ವೇ ಆಗ ನೋಟಿಸ್ ಬರಂದೆ ಬರಿಯರ ಬಲ್ಲಿ ಬುಕ್ಕ SOP ಜಾರಿ ಮನ್ಪೋಲು ಓವು ಪಂಡನೆಲ್ಲ ನಮಗೆ ಬರೆವಂದ ಕಂಪೆನಿದಾಗ ಬೋರ್ಡ್ ಮಣ್ಣದ ಮುಲ್ಪ ಎಂಜಲ್ ಕಾಸಿ ತಿಂದನ ಅವರಿಗೆ ಕೇಸ್ ವರ್ಕರ್ ಮುಲೆ ಉಳ್ಳೆ ಬೇತೆ ಒಳ್ಳತ್ತು ಇಂದು ರೈತರಿಗೆ ಮಂತನ ದ್ರೋಹ ಮೆಗಲು ನನ್ನ ಈತೆಡೆ ಅನ್ನು ಉಂತುಜೆ ಇಂತ ಈ ಹೋರಾಟ ಆತೆಡೆ ಉಂತುಜೆ ಬಂದುಳೆ ನೆಕ್ಕೆ ಇತ್ತೇನೆ ನಮ್ಮ ಮುಸ್ಲಿಂ ಮುಖಂಡರೆಲ್ಲ ಪಾತಿರ್ದೋ ಅಂಚನೆ ವಿಶ್ವ ಹಿಂದೂ ಪರಿಷತ್ತೆಲ್ಲ ಪಾತಿರ್ದೋ ಇನ್ನು ಇಡೀ ಕುಡ್ಲ ಉಡುಪಿನ ಬಂದು ಮಂತದ ಅಲ್ಲ ಈ ಯೋಜನೆ ಪಾಯರ ಬುಡುಪುಜಿ ಆಯ್ತ ಇದೆಟ್ಟು ನಮ್ಮವೇ ನೆಟ್ಟು ಸಂಬಳ ತಿಂದ ನಂಚಿ ಪೊಲೀಸ್ ಅಧಿಕಾರಿ ಆದ ಇನಿ ರಿಟೈರ್ಡ್ ಆದ ஒரு ಮಂಜುನಾಥ್ ಶೆಟ್ಟಿ ಪಣಪುಣಾರು ಮೆಗಿನ ಎಂಜಲ ಕಾಸಿಗೆ ಬೋರ್ದು ಇತ್ತನಗಲೇ ಪೂರಾ ಪೋತು ಪೊಲೀಸ್ ಸ್ಟೇಷನ್ಗೆ ಪೋದು ಅಗಲಿಗೆ ಕಾನೂನದ ಪರಿನ ಪಂಡು ಕೊರದು ಇತ್ತನಗಲ ನಮಿತ್ತ ಕೇಸ ಬಾಡು ನಂಜನ ಕೆಲಸನು ಒಂಜಿ ಮಂಜುನಾಥ್ ಶೆಟ್ಟಿ ಪಣಪುಣಾರು ಮಂತೊಂದುಲ್ಲೇರು ಬಂದುಳೆ ಏನ ಮುಳುಪಾರ್ದು ಎಂಕಲ ವಿಟ್ಲಾಡ್ದ ಉಡುಪಿ ಮುಟ್ಟಲ ಪೋತಾವ್ ಹೋರಾಟಕ್ಕೆ ಪೋಂಡ ಒವ್ವೇ ಒಂಜಿ ಪೊಲೀಸ್ ಸ್ಟೇಷನ್ದಾಗಲು ಒವ್ವೇ ಪೊಲೀಸ್ ಅಧಿಕಾರಿಗಳು ಎಂಕಲೇನು ಬಾರಿ ಎಡ್ಡೆಡು ಬಾರಿ ನೆಟ್ಟು ಮರ್ಯಾದೆ ಕೊರದೊಂದು ಮಂತೀರ ಆಂಡ ಒರಿ ಬಂಟ್ವಾಳದ ಒರಿ ಇನ್ಸ್ಪೆಕ್ಟರ್ ಆಯನಂಚಿನ ಕದುಗೆ ಇದ್ದಿಂದ ಬರ್ಬಿಡ ಈ ಸಂದರ್ಭ ಪಡ್ಪೆ ಆಯಾಗ ಕಾನೂನು ಎಂಚಿನ ಆಯಾ ಎಂಜಲ್ ಕಾಸಿಗೆ ಬೂರ್ತೆ ಬರ್ಬಿಡ ನೇರ ಗೊತ್ತಾಕೊಂಡು ಆಯ ಪಣ್ಪೆ ಏನು ಅಂಗಿದೆತ್ತು ಬಂಡ ಪಡ್ಪೆ ನಿಲ್ತಾವ್ ಆಯ್ತೇನೆ ಅಂಗಿದೆತ್ತು ಬಂದ್ಬಿಡೆ ಇವಾಗ ರಕ್ಷಣೆ ಕೊರಿಯರ ಮಾತ್ರ ಆಗ್ಲಿಕ್ಕೆ ಬರೆದು ಕೊಡ್ದು ನಮ್ಮ 4 ಲೆಟ್ರ್ ಮುಲ್ಪದ ಕಮಿಷನರ್ಗೆ ಬರುತ್ತನೆ ಮುಲ್ಪದ SP ಅತೀಶರಿಗೆ ಬರುತ್ತನೆ ಅವು ಓಡಕೊಂಡಣ್ಣ ಮಾಂತ ಪೊಲೀಸ್ ಸ್ಟೇಷನ್ ಉಂಡು ಪೂರ ರೈತರಿಗೆ ರಕ್ಷಣೆ ಕೊರಲೆ ಒವ್ವೇ ರೀತಿ ಕಂಪನಿದಾಗ ರಕ್ಷಣೆ ಕೊರಚಿ ಮನ್ಪುಣೆಯನ್ನು ಬರೆದು ಕೊಡ್ತಾವ ಆಂಡ ಬೇರೆ ಕೊರ್ಪುಣೆ ಏರಿಗೂ ಐತಾಯ್ತು ಎಂಗ್ಲೆ ಪೊಲೀಸ್ ವ್ಯಾನ್ ಬರ್ತಾಯಾರ ಕೊಣದು ಬಾಯಾರ ಓಡೆ ಮುಟ್ಟೆ ಇವೆ ಈ ಎಂಜಲು ಕಾಸಿಡು ಓವು ಅಂತ ಹಾಪುಣದು ಅನ್ಬಿಡ ಗೊತ್ತಾಗೋಣ ಇನಿ ನಮ್ಮ ಮುಲ್ಪದ ಎಂಪಿಲುಳ್ಳೇರು ಆರೆಗೆ ಪುರ್ಸೋತೆ ಇದ್ದು ಏತು ಬರ್ತಿಲ್ಲ ರೈತರ ಪಾತ್ರ ನಂಜ ಆರೆಗೆ ಆನಿ ಓಟು ಬರೋಣ ಈತ ಜನತ ಓಟು ಬರೋಣ ಈತ ಪುರ್ಸೋತೆ ಇದ್ದಿ ಅಂಚಾದ ನೆಗ್ ನಮ್ಮ ಇನಿ ಅಹೋರಾತ್ರಿ ನಾನು ಶುರು ಮಣಪ ಅವು DC ಕಚೇರಿ ಮಣಪುಣೆ ನೆಕ್ ನಿಖಿಲ ಪೂರೆಲ್ಲ ಬರಡು ಏತ್ ದಿನ ಅಂಡಲ ಸರಿ ಡೆಲ್ಲಿಡೆ ಎಂಚಿನ ಆತನ 13 ತಿಂಗಳು ರೈತರನ್ನ ಹೋರಾಟ ಆತನ ಅವೇ ರೀತಿ ಮುಲ್ಪಲ ಅಹೋರಾತ್ರಿ ಆತ ಆಂಡ್ಲ ಈ ಯೋಜನೆ ಉಂತಬ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ದಂಚಾರ ಸಂಗಮದ ಸಕ್ರಿಯ ಹಿರಿಯ ಕಾರ್ಯಕರ್ತರಾದಂತ ಶ್ರೀಯುತ ಶ್ರೀಕುಮಾರ್ ರವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಈ ಹೋರಾಟದಲ್ಲಿ ನಿರತರಾಗಿದ್ದ ಶ್ರೀ ಚಂದ್ರಹಾಸ್ ಶೆಟ್ರು, ವಿಕ್ಟರ್ ಕಡಂದಲೆ ಅವರು ಈ ಹೋರಾಟದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಾನು ದೀರ್ಘ ಭಾಷಣ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಒಂದು ವಿಷಯವೇನೆಂದ್ರೆ, ಇದು ಈ ಪ್ರಸರಣ ಮಾರ್ಗ ಹೋಗ್ತಾ ಇರುವಲ್ಲಿ ಭೂಮಿ, ಮನೆ, ಉದ್ಯಮ ಕಳ್ಕೊಂಡವರ ಹೋರಾಟ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಹೋರಾಟ. ಈಗ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಆಗಬೇಕಾದ್ರೆ ಪರಿಸರದ ಮೇಲೆ ಸ್ವಲ್ಪ ಪರಿಣಾಮ ಆಗೇ ಆಗ್ತದೆ ಅಂತ ಸಮರ್ಥನೆ ಕೊಡುವಂತ ಕಾಲ ಮೀರಿ ಹೋಗಿದೆ. ಈಗ ಪರಿಸರ ಎಷ್ಟೊಂದು ತುರ್ತು ಪರಿಸ್ಥಿತಿಯ ಹಂತಕ್ಕೆ ತಲುಪಿದೆ ಅಂದ್ರೆ, ನಾವು ಇಂಡಸ್ಟ್ರಿಗಾಗಿ ಏನೇನೆಲ್ಲ ಮೂಲಭೂತ ಸೌಕರ್ಯ ಮಾಡ್ತಾ ಇದ್ದೇವಾ, ಅದಕ್ಕಿಂತ ಮುಖ್ಯವಾದ ಒಂದು ಮೂಲಭೂತ ಸೌಕರ್ಯ ಅಂದ್ರೆ ನಮ್ಮ ನೈಸರ್ಗಿಕ ಮೂಲಭೂತ ಸೌಕರ್ಯ. ನಮ್ಮ ಇಡೀ ಜೀವರಾಶಿಯನ್ನು
ಪೋಷಿಸುವಂತ ಸೌಕರ್ಯ ಅದು. ನಾವು ಅದನ್ನು ಹಾಳುಗೆಳಕಿ ಬೇರೆ ಮೂಲಭೂತ ಸೌಕರ್ಯ ಸೃಷ್ಟಿಸುವ ಸಮಯ ಕಳೆದು ಹೋಗಿದೆ. ಇನ್ನೊಂದು ಏನಂದ್ರೆ, ಈಗ ಮೊದಲೇ ಹೇಳಿದ ಹಾಗೆ UPCL ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅದರ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಇನ್ನೇನು ಅವಕಾಶ ಇಲ್ಲ. ಅಂದ್ರೆ ಅದರಲ್ಲಿ ತಯಾರಾಗುವ ವಿದ್ಯುತ್ ಪ್ರಸರಣೆಗೆ ಈಗ ಆಲ್ರೆಡಿ ಲೈನ್ಗಳೆವ ಇದೆ. ಮತ್ತೆ ಈಗ ಇದನ್ನು ಮಾಡ್ತಾ ಇರೋದು ನ್ಯಾಷನಲ್ ಗ್ರಿಡ್ಗೆ ಫೀಡ್ ಮಾಡಲಿಕ್ಕೆ. ಅದಕ್ಕೆ ಅವರು ಕೊಡುವ ಸಮರ್ಥನೆ ಏನಂದ್ರೆ, ಉತ್ತರ ಕೇರಳದಲ್ಲಿ ತುಂಬಾ ಕಂಜೆಷನ್ ಇದೆ, ಆ ಕಂಜೆಷನ್ ಕಡಿಮೆ ಮಾಡಲಿಕ್ಕೆ ಈ ಲೈನ್ ಬೇಕು ಅಂತ. ಆದ್ರೆ ಅದರ ಅಗತ್ಯ ಇಲ್ಲ ಅಂತ ಸರ್ಕಾರಿ ದಾಖಲೆಗಳೇ ಹೇಳ್ತಾ ಇವೆ ಅಂತ ಚಂದ್ರಕಾಂತ್ ಶೆಟ್ಟರು ವಿವರಿಸಿದ್ದಾರೆ. ಈಗ ಇನ್ನೊಂದು ಏನಂದ್ರೆ, ನಾವು ಇದೇ ರೀತಿ ಟ್ರಾನ್ಸ್ಮಿಷನ್ ಲೈನ್ಸ್ ಮಾಡ್ತಾ ಹೋದ್ರೆ ಅದರ ಅರ್ಥ ಏನಂದ್ರೆ, ಈಗಿರುವ ಕೇಂದ್ರೀಕೃತ ಉತ್ಪಾದನಾ ವ್ಯವಸ್ಥೆಯನ್ನೇ ನಾವು ಮುಂದುವರಿಸ್ತೇವೆ ಅಂತ. ಅದರಲ್ಲಿ ಕಾರ್ಬನ್ ಎಮಿಷನ್ ಆಗ್ತಾ ಇರೋದು. ಇನ್ನು ಮುಂದೆ ನಮ್ಮ ಭವಿಷ್ಯ ಇರುವುದೇ ರಿನ್ಯೂಯಬಲ್ ಎನರ್ಜಿಯಲ್ಲಿ, ಅದು ವಿಕೇಂದ್ರೀಕೃತ. ಅದನ್ನು ಬೆಳೆಸುವಾಗ ನಮಗೆ ಈ ಟ್ರಾನ್ಸ್ಮಿಷನ್ ಲೈನ್ಸ್ನ ಅಗತ್ಯವೇ ಇಲ್ಲ. ಅದರಿಂದಾಗಿ ಇದು ಏನೂ ಅಗತ್ಯ ಇಲ್ಲದ ಟ್ರಾನ್ಸ್ಮಿಷನ್ ಲೈನ್ಗಾಗಿ ನಾವು ಇಷ್ಟೆಲ್ಲ ಜನರಿಗೆ ಸಂಕಟ ತಂದು ಮತ್ತು ಪರಿಸರಕ್ಕೆ ಇಷ್ಟು ಹಾನಿ ಮಾಡಿ ಯಾರಿಗಾಗಿ ಇದು ಮಾಡ್ತಾ ಇರೋದು? ಇಂಥ ಧೋರಣೆ ಜನಸ್ನೇಹಿಯೂ ಅಲ್ಲ, ಪರಿಸರ ಸ್ನೇಹಿಯೂ ಅಲ್ಲ. ಇದು ಬರೀ ಕೆಲವು ಕಾರ್ಪೊರೇಟ್ ಹಿತಾಸಕ್ತಿಗಳಿಗಾಗಿ ಮಾಡ್ತಾ ಇರೋದು. ಈಗ ಇದರಲ್ಲಿ ನಮ್ಮ ಸರ್ಕಾರಗಳಿಗೆ ಮನವಿ ಮಾಡಿ ಆಗಿದೆ, ನ್ಯಾಯಾಂಗ ಹೋರಾಟ ನಡೀತಾ ಇದೆ. ಆದರೆ ನಮ್ಮ ಸರ್ಕಾರ ಎಷ್ಟು ಸಮಯ ಜನರ ಹಿತಾಸಕ್ತಿ ಮತ್ತು ಪರಿಸರ ಕಾಪಾಡುವ ಬದಲು ಕಾರ್ಪೊರೇಟ್ ಹಿತಾಸಕ್ತಿಯನ್ನೇ ಬೆಂಬಲಿಸಲಿಕ್ಕೆ ಶುರು ಮಾಡ್ತಾವ, ಅಷ್ಟರವರೆಗೆ ಜನರ ಹೋರಾಟದಿಂದ ಮಾತ್ರ ನಾವು ಇದಕ್ಕೆ ಇದು ಮಾಡ್ಲಿಕ್ಕೆ ಆಗ್ತಾ ಇರೋದು. ಅದರಿಂದ ನಾವು ಈ ಹೋರಾಟದಲ್ಲಿ ದೃಢವಾಗಿರ್ತೇವೆ. ಇದಕ್ಕೆ ಯಶಸ್ಸು ಹಾರೈಸ್ತಾ ಪರಿಸರ ಸಂಗಮದ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತು. ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿಯಾದಂತ ಶ್ರೀಯುತ ರವೀಂದ್ರ ಬಿಜ್ಜಾರ ಬಿಟ್ಟರು ಅವರು. ಅಧಿಕಾರಿಗಳು ಯಾರಿದ್ದಾರೆ, ನೀವು ಅರ್ಜೆಂಟು DC ಅವರನ್ನು ಈಗ ಇಲ್ಲಿಗೆ ತರಬೇಕು. ನಾವು ಅಲ್ಲಿಗೆ ಹೋಗುವ ಪ್ರಶ್ನೆ ಇಲ್ಲ, ನೀವು ಇಲ್ಲಿಗೆ ಕರ್ಕೊಂಡು ಬನ್ನಿ. ಕೂಡಲೇ DC ಅವರು ಬರಬೇಕು. ಈಗ ಇತ್ಯರ್ಥ ಆಗಬೇಕು. ಇದು ಬಿಸಿಲು ಕಾಯ್ತಾ ಇದೆ. DC ಅವರು ಇಲ್ಲಿಗೆ ಬರಬೇಕು. DC ಅವರು ಈಗ ಇಲ್ಲಿಗೆ ಸ್ಪಾಟ್ಗೆ ಬರಲಿ. ನೀವು ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿ. ಸ್ನೇಹಿತರೆ, ಈಗಾಗಲೇ ಸಮಯ ಮೀರಿದೆ. ನಾವು ಭಾಷಣ ಮಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ. ಮೊದಲಿಗೆ ಇವತ್ತು ಈ ಸಭೆಯಿಂದ ನಿರ್ಗಮಿಸುವ ಮೊದಲು ನಾವು ನಮ್ಮ ಎರಡು ತಪ್ಪುಗಳನ್ನು ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರತಿಜ್ಞೆ ಮಾಡಿ ಹೋಗ್ಬೇಕು. ಮೂಲತಃ ನಾವು ಜಾತಿ ಧರ್ಮ ನೋಡಿಕೊಂಡು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೆ ನಮ್ಮ ಮೊದಲ ತಪ್ಪು. ಇದನ್ನು ಹೋಗಲಿಸಬೇಕಾದ್ರೆ ಓಟ್ ಕೇಳಲಿಕ್ಕೆ ಬಂದಾಗ ಅವರಿಗೆ ಬರ್ಸ್ಕೊಂಡು ನೀವು ಬಿಡಬೇಕು. ಒಂದು ವೇಳೆ ನಮ್ಮ ಕೆಲಸ ಏನಾದ್ರು ಮಾಡ್ಲಿಕ್ಕೆ ಆಗದ ಹೊತ್ತಲ್ಲಿ ನೀವು ರಾಜೀನಾಮೆ ಕೊಡ್ಬೇಕಂತ ಮುಚ್ಚಳಿಕೆ ಬರ್ಸ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು. ಎರಡನೇದ್ದು, ನಾವು ಬಳಸುವ ವಿದ್ಯುತ್ ಅನ್ನ ಈಗ ಏನ್ ಬೇಕಾ ಬಿಟ್ಟು ಉಚಿತ ವಿದ್ಯುತ್ ಅಂತ ಮಾಡ್ತಾ ಇದ್ದೇವೆ, ಅದನ್ನು ಅರ್ಧ ಕೇಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಕಂಪನಿಗಳು ನುಸುಳುದೇ ವಿದ್ಯುತ್ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು. ಈ ಹಿನ್ನೆಲೆಯಲ್ಲಿ ನೀವು ಇವತ್ತೇ ತೀರ್ಮಾನ ಮಾಡಿ, ನಿಮ್ಮ ಮನೆಯ ಗಾಳಿ ಬೆಳಕಿಗೆ ಸಂಬಂಧಪಟ್ಟ ಯಾವುದೇ ವಿದ್ಯುತ್ ಉಪಕರಣಗಳು ಅಗತ್ಯ ಇಲ್ಲದೆ ಉರಿಬಾರದು. ನೀವು ವಿದ್ಯುತ್ ಕಡಿಮೆ ಬಳಸಿದ್ರೆ ಮೇಲಿನವ್ರಿಗೆ ಎಲ್ಲ ಹೇಳ್ತಾರೆ ಕರೆಂಟ್ ಹೆಚ್ಚು ಹೋಗುದಿಲ್ಲ, ಹಾಗಾದ್ರೆ ಇಂಥ ಯೋಜನೆಗಳು ಬರುವುದಿಲ್ಲ. ಇದನ್ನು ನೀವು ಸ್ಪಷ್ಟ ತಿಳ್ಕೊಳ್ಳಿ. ಇದು ನಮ್ಮ ಎರಡು ತಪ್ಪುಗಳನ್ನ ಇವತ್ತಿನಿಂದ ನಾವು ಸರಿ ಮಾಡ್ಕೊಂಡು ಹೋಗುವಂತ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸಮರ್ಪಿಸಲು ಮುಂದೆ ಬರ್ತಾರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಪ್ರಧಾನ ಕಾರ್ಯದರ್ಶಿಗಳಾದ ಆಲ್ವಿನ್ ಪ್ರಶಾಂತ್ ಮುತೆರ್ ಅವರು. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ನೇತೃತ್ವದಲ್ಲಿ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ ಹಾಗೂ ಇತರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಉಡುಪಿ ಕಾಸರಗೋಡು 400 kV ಮತ್ತು ಪಾಲರ್ಕ ಕಡಂದಲೆ 400/220 kV ವಿದ್ಯುತ್ ಪ್ರಸರಣ ಮಾರ್ಗದ ವಿರುದ್ಧ ಪ್ರತಿಭಟನೆಯಲ್ಲಿ ನಮ್ಮನ್ನುದ್ದೇಶಿಸಿ ಭಾಷಣ ಮಾಡಿದ, ಸ್ವಾಗತ ಭಾಷಣ ಮತ್ತು ನಮ್ಮನ್ನುದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳು ನಡೆದಂತಹ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ಮಾಜಿ ಅಧ್ಯಕ್ಷ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಮಾಜಿ ಅಧ್ಯಕ್ಷರು ರಾಲ್ಫಿ ಡಿಕೋಸ್ಟಾ ಇವರಿಗೆ ಧನ್ಯವಾದಗಳು. ಈ ಯೋಜನೆಯಿಂದ ಇದರಿಂದಾಗುವ ದುಷ್ಪ್ರೇರಣೆ ಬಗ್ಗೆ ಹಾಗೂ ಇದರಿಂದಾಗುವ ಬಾಧಕಗಳ ಬಗ್ಗೆ ವಿವರವಾಗಿ ತಿಳಿಸಿದ ಮದರ್ ತೆರೆಸಾ ವಿಚಾರ ವೇದಿಕೆಯ ಅಧ್ಯಕ್ಷರು ರಾಯ್ ಕ್ಯಾಸ್ಟೆಲ್ನೋ ಇವರಿಗೆ ಧನ್ಯವಾದಗಳು. ಕಳೆದ ಹಲವಾರು ವರ್ಷಗಳಿಂದ ಈ ಯೋಜನೆ ವಿರುದ್ಧ
ಹೋರಾಟ ನಡೆಸುತ್ತಾ ಬಂದ ಉಡುಪಿ ಕಾಸರಗೋಡು 400 KV ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಚಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮ್ಮನ್ನುದ್ದೇಶಿಸಿ ಮಾತನಾಡಿ ಈ ವಿಚಾರವಾಗಿ ವಿವರವಾಗಿ ತಿಳಿಯಪಡಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘ ಹಸಿರು ಸೇನೆ ಇದರ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಧರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮ್ಮನ್ನುದ್ದೇಶಿಸಿ ಮಾತನಾಡಿದಂತಹ ಕತ್ತಲಿಸುವ ಮಂಗಳ ಪ್ರದೇಶದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸ್ಟ್ಯಾನಿ ಲೋಬರ್ ಅವರಿಗೆ ಧನ್ಯವಾದಗಳು. ಸಮಯದ ಅಭಾವವಿರುವುದರಿಂದ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆ ಉದ್ದೇಶಿಸಿ ಮಾತನಾಡಿ ಈ ಪ್ರತಿಭಟನಾ ಸಭೆಗೆ ಒಂದು ಧ್ವನಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸುವಂತಹ ರೈತ ಸಂಘ ಹಸಿರು ಸೇನೆ, ಭಾರತೀಯ ಕಿಸಾನ್ ಸಂಘ, ಕರ್ನಾಟಕ ಪ್ರದೇಶ ಸಂಗಮ, ಜೀವ ಸಂಕುಲ ಪರ ವೇದಿಕೆ, ಉಡುಪಿಯ ಜಿಲ್ಲಾ ಕೃಷಿಕರ ಸಂಘ, ಸಮಾನ ಮನಸ್ಕ ಪರ ಸಂಘ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ICM ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅದೇ ರೀತಿ ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಅಧ್ಯಕ್ಷರು, ಕೇಂದ್ರೀಯ ಪದಾಧಿಕಾರಿಗಳು, ವಲಯ ಅಧ್ಯಕ್ಷರುಗಳು, ವಲಯದ ಪದಾಧಿಕಾರಿಗಳು, ಘಟಕದ ಅಧ್ಯಕ್ಷರುಗಳು ಮತ್ತು ಘಟಕದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳು. ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸುವಲ್ಲಿ ಸಹಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳು. ಈ ಸಭೆಯಲ್ಲಿ ವರದಿ ಮಾಡಲು ಬಂದ ಎಲ್ಲ ಪತ್ರಿಕಾ, ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣದ ವರದಿಗಾರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಈ ಪ್ರತಿಭಟನಾ ಸಭೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ ಅರುಣ್ ಫುಡ್ಡಡ ಇವರಿಗೆ ಧನ್ಯವಾದಗಳು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪ್ರತಿಭಟನೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ತನುಮನಗಳಿಂದ ಸಹಕರಿಸಿದ ಎಲ್ಲ ಮಾನ್ಯರಿಗೂ ಧನ್ಯವಾದ ಹೇಳುತ್ತಿದ್ದೇನೆ. ಅದೇ ರೀತಿ ಈ ಪ್ರತಿಭಟನೆಯಲ್ಲಿ ಧರ್ಮ ಗುರುಗಳು ಮತ್ತು ಧರ್ಮ ಭಗಿನಿಯರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಈ ಪ್ರತಿಭಟನೆಯಲ್ಲಿ ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ಕ್ಷಮೆ ಯಾಚಿಸುತ್ತಾ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆಲ್ಲ ಧನ್ಯವಾದ ಹೇಳುತ್ತಾ ಜೈ ಕಿಸಾನ್.